ರಾಜ್ಯ ಬಿಜೆಪಿಯ ಆಂತರಿಕ ಕಲಹವೇ ಹಾದಿ ಬೀದಿ ಸಮಾಚಾರವಾಗಿರುವಂತಹ ಹೊತ್ತಿನಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಯಲ್ಲೂ ಅಪಸ್ವರ ಕೇಳಿಬರ್ತಾ ಇದೆ. ಶಾಸಕರ ಅಮಾನತು ಸೇರಿದಂತೆ ಬೇರೆ ಬೇರೆ ವಿಚಾರಗಳನ್ನು ಇಟ್ಕೊಂಡು ಪೊಲಿಟಿಕಲ್ ಮೈಲೇಜ್ಗಾಗಿ ಪ್ರತಿಭಟನೆ, ಅಹೋರಾತ್ರಿ ಧರಣಿ, ಮುತ್ತಿಗೆ ಅಂತೆಲ್ಲ ಹೋರಾಟಗಳನ್ನು ನಡೆಸ್ತಾ ಇರುವಂತಹ ರಾಜ್ಯ ಬಿಜೆಪಿ ನಾಯಕರು NDA ಪಾರ್ಟ್ನರ್ಗಳಾಗಿರುವಂತಹ ನಮ್ಮನ್ನ ಕಡೆಗಣಿಸ್ತಿದ್ದಾರೆ ಅಂತ JDS ನಾಯಕರು ಬಹಿರಂಗವಾಗಿ ತಮ್ಮ ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ. ಮಿತ್ರ ಪಕ್ಷ ಬಿಜೆಪಿ ಮತ್ತದರ ರಾಜ್ಯ ನಾಯಕರ ಬಗ್ಗೆ ಹೀಗೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರೋದು ಚಿಕ್ಕನಾಯಕನಹಳ್ಳಿಯ ಶಾಸಕ ಹಾಗೂ JDS ಶಾಸಕಾಂಗ ಪಕ್ಷದ ನಾಯಕರಾಗಿರುವಂತಹ ಸುರೇಶ್ ಬಾಬು ಅವರು. ನಮ್ಮ ಸಂಪಾದಕ ತಂಡ ಈ ವಿಚಾರವಾಗಿ ಸುರೇಶ್ ಬಾಬು ಅವರನ್ನ ದೂರವಾಣಿ ಮೂಲಕ ಸಂಪರ್ಕಿಸಿದಾಗ ಅವರ ಪ್ರತಿಕ್ರಿಯೆ ಏನಾಗಿತ್ತು ಅನ್ನೋದನ್ನ ನೀವೇ ಕೇಳಿಸ್ಕೊಳ್ಳಿ. ನನ್ನ ಮೊದಲ ಪ್ರಶ್ನೆ ಏನಂದ್ರೆ, ಬಿಜೆಪಿಯವರು ತಮ್ಮನ್ನ ಬಿಟ್ಟು ಅಂದ್ರೆ ತಾವೇ ಹೇಳಿದ್ರೆ ಕಡೆಗಣಿಸಿ ಹೋರಾಟ ಮಾಡ್ತಿದ್ದಾರೆ ಅಂತ. ಅಂದ್ರೆ ಯಾವುದೇ ಅಲ್ಲ, ಒಟ್ಟಿಗೆ ಮಾಡಬಹುದಿತ್ತು. ಇವೆರಡು ಸೇರ್ ಮಾಡಿದ್ರೆ ಇನ್ನೂ ಒಂದ್ ಸ್ವಲ್ಪ ಬಲ ಜಾಸ್ತಿ ಇರ್ತಾಯಿತ್ತು ಅನ್ನೋದು ನನ್ನ ಭಾವನೆ ಅಂತ ಎಕ್ಸ್ಪ್ರೆಸ್ ಮಾಡಿದೆ. ಹಾಗಾಗಿ ಅವರು ಕೂಡ ಅವರು ಕೆಲವು ಸ್ಟೇಟ್ಮೆಂಟ್ ನೋಡಿದೆ, ಆರ್ ಅಶೋಕ್ ಅವ್ರದ್ದು ಮತ್ತೆ ಸುನಿಲ್ ಅವ್ರದ್ದೆಲ್ಲ. ನಾವು ಬೇರೆ ಹೋರಾಟಕ್ಕೆಲ್ಲ ನಮ್ಮ ಎತ್ಕೊಂಡು ಮಾಡ್ತೀವಿ ಅಂತ ಅವ್ರ ವಿಷನ್. ನಾಳೆ ನಾವು ನಮ್ಮ ಮೀಟಿಂಗು ಕೂಡ ಕರೆದಿದ್ದಾರೆ. ನಾವು ಏನ್ ಮಾಡ್ಬೇಕು ಅಂತ ನಾಳೆ ಚರ್ಚೆ ಮಾಡಿ ನಮ್ಮ ಪಕ್ಷದ ನಿಲುವನ್ನು ಕೂಡ ನಾವು ತಿಳಿಸ್ತೇವೆ. ಇವಾಗ ಅಶೋಕ್ ಅವರು ಹೇಳಿದ್ದು, ನಾವು ನಮ್ಮ ಹೋರಾಟ ಮಾಡ್ತಿದ್ವಿ, ಅವ್ರು ಹೋರಾಟ ಮಾಡ್ಕೊಳ್ಳಿ, ಚುನಾವಣೆ ನೋಡ್ಕೊಳ್ಳೋಣ ಅಂತ ಅಲ್ವಾ? ಆ ತರ ಹೇಳಿದಾರೆ ಅವರು. ಮೈತ್ರಿ ಪಕ್ಷವಾಗಿ ಅದನ್ನೇ ನಾನು ಅದಕ್ಕೆ ನಮ್ಮ ಎರಡು ಕಾರ್ಯಕರ್ತರು ಭಿನ್ನಾಭಿಪ್ರಾಯ ದೃಷ್ಟಿಗೆ ನಾನು ಹೇಳಿದ್ರು, ಎರಡು ಒಟ್ಟಿಗೆ ಮಾಡೋಣ. ಬಟ್ ನಿಮ್ಮ ಮಿತ್ರ ಪಕ್ಷದ ನಾಯಕರೇ ಈ ರೀತಿಯಾಗಿ ಇಲ್ಲ, ಅವ್ರ ಹೋರಾಟ ಅವ್ರು ಮಾಡ್ಕೊಳ್ಳಿ, ನಮ್ಮ ಹೋರಾಟ ನಾವು ಮಾಡ್ಕೊಳ್ಳಿ ಅಂದ್ರೆ ಮತ್ತೆ ಮೈತ್ರಿ ಏನಕ್ಕೆ, ಯಾವ ರೀತಿ ಅರ್ಥ ಕೊಡುತ್ತಿದ್ದು ರಾಜ್ಯದ ಜನತೆಗೆ ಅಂತ? ಇಲ್ಲ, ಯಾವ ಸೆಕ್ಟರ್ ಅವ್ರು ಹೇಳಿದಾರೋ ಗೊತ್ತಿಲ್ಲ. ಅದನ್ನ ಆತರ ಆಗ್ಬಾರ್ದು ಅಂತ ನನ್ನ ಭಾವನೆ. ಯಾಕಂದ್ರೆ ಕಾರ್ಯಕರ್ತರ ಭಿನ್ನಾಭಿಪ್ರಾಯ ಬರಬಾರ್ದು. ಎಲ್ಲರೂ ಕೂಡ ಏನಕ್ಕೂ ಒಂದಾಗಿ ಈ ಸರ್ಕಾರ ಮಾಡ್ತಾ ಇರ್ತಕ್ಕಂಥ ನಿರ್ಣಯಗಳು ಎಲ್ಲ ನಾವು ಎತ್ತಿಡಿದ್ರೆ ಖಂಡಿತ ಜನ ಇದಕ್ಕೆ ಮನೆ ಕೊಡ್ತಾರೆ ಅಂತಕ್ಕಂಥದ್ದು. ಅದನ್ನ ಇದಕ್ಕೋಸ್ಕರ ವರಿಷ್ಠ ಕುಮಾರಸ್ವಾಮಿ ಇದನ್ನ ನಾಳೆ ಕೂತ್ಕೊಂಡು ಚರ್ಚೆ ಮಾಡ್ತೀವಿ. ಮಾಡಿ ಯಾವ ರೂಪರೇಖೆ ಮಾಡಬೇಕು, ಎರಡು ಪಕ್ಷ ಒಟ್ಟಾಗಿ ಹೆಂಗೆ ಹೋಗ್ಬೇಕು ಕೂತ್ಕೊಂಡು ಚರ್ಚೆ ಮಾಡ್ತೀವಿ. ಸೊ ಅವರು ಪರೋಕ್ಷವಾಗಿ ಸಲಹೆ ಕೊಟ್ಟಿರೋ ರೀತಿನಲ್ಲಿ ಏನು JDS ಪ್ರತ್ಯೇಕವಾಗಿ ಹೋರಾಟವನ್ನು ರೂಪಿಸೋ ಪ್ರಯತ್ನ ಮಾಡುತ್ತಾ ಅಥವಾ ಏನಾದ್ರು? ನಾಳೆ ತೀರ್ಮಾನ. ನಾಳೆ ಎಲ್ಲರೂ ಕೂತ್ಕೊಂಡಾಗ ಎಲ್ಲರ ಅಭಿಪ್ರಾಯವನ್ನು ತಗೊಂಡು ನಾಳೆ ಕುಮಾರಸ್ವಾಮಿ ಬರೋರಿದ್ದಾರೆ, ಅದನ್ನು ಕೂಡ ಕರೆದಿದ್ದಾರೆ. ನಾಳೆ 4 ಗಂಟೆಗೆ ಖಂಡಿತ ಅದನ್ನು ತೀರ್ಮಾನ ಆಗುತ್ತೆ. ಸರ್, ಒಂದು ನೀವು ಈ ವಿಚಾರವಾಗಿ ಏನದು ನಮ್ಮನ್ನ ಪ್ರತ್ಯೇಕ ಹೋರಾಟ ಮಾಡಿದ್ರು ಅಂತ ಏನು ಹೇಳಿದ್ರಿ, ಅದು ನಿಮ್ಮ ಮಾತಾಗಿತ್ತ ಅಥವಾ ಒಟ್ಟಾರೆ ನಿಮ್ಮ ವರಿಷ್ಠರು ಎಲ್ಲರೂ ಪಕ್ಷದ ಮಾತಾಗಿ? ನನ್ನ ಮಾತು, ನನ್ನ ಅಭಿಪ್ರಾಯ. ಓಕೆ, ಯಾಕೆಂದ್ರೆ ಇದು ಹಾಕ್ಬಾರ್ದು. ಹೊಂದಾಣಿಕೆ ಇದ್ದಾಗ ಎರಡು ಪಕ್ಷ ಒಟ್ಟಾಗಿ ತಗೋಬೇಕು. ಈಗ ತಗೊಂಡು ಹೊರಗಡೆ ನಾವು ಒಟ್ಟಾಗಿ ಹೋರಾಟ ಮಾಡಿದೀವಿ ಯಶಸ್ವಿಯಾಗಿ. ಅದೇ ತರ ಇಲ್ಲೂ ಕೂಡ ಆದ್ರೆ ಇನ್ನೂ ಜನ ಅವ್ರನ್ನ ಕಾಂಗ್ರೆಸ್ ಪಕ್ಷ ಮಾಡ್ತಕ್ಕಂಥ ಕೂಡ ವಿರೋಧಿಸಬಹುದಾಗ್ತದೆ. ಅದರಿಂದ ಫಲ ಜಾಸ್ತಿ ಆಗ್ತದೆ ಅಂತ ನಾನು ವ್ಯಕ್ತಪಡಿಸಿದ್ದೇನೆ. ಖಂಡಿತ ಇದನ್ನ ನಾಳೆ ಅದನ್ನ ಸಭೆಯನ್ನು ಕೂಡ ಮುಂದಿಟ್ಟು ಇದನ್ನ ನಾವು ಒಂದೇನು ತೀರ್ಮಾನ ತಗೋಬೇಕು ನಮ್ಮ ಪಕ್ಷರು ಅವ್ರನ್ನ ಕರೆಕ್ಟ್ ಮಾಡಿದ್ರೆ ಹೇಗೆ ಅಂತ ಚರ್ಚೆ ಮಾಡ್ತಾರೆ. ಕೊನೆಯದಾಗ ಒಂದೇ ಒಂದು ಪ್ರಶ್ನೆ ಸರ್, ಏನು ಅಂದ್ರೆ ಈ ಹಿಂದೆ ಮೂಡ ಪಾದಯಾತ್ರೆ ವಿಚಾರದಲ್ಲೂ ಕೂಡ ಇದೇ ರೀತಿಯ ಗೊಂದಲಗಳು ಸೃಷ್ಟಿಯಾದವು. ಕುಮಾರಸ್ವಾಮಿ ಅವರು ನಾವು ಪಾದಯಾತ್ರೆಗೆ ಪಾಲ್ಗೊಳ್ಳೋದೇ ಇಲ್ಲ, ಅವ್ರು ಹೋಗೋದಿದ್ರೆ ಹೋಗ್ಲಿ ಅನ್ನೋ ರೀತಿಯಲ್ಲಿ ನೆಟ್ಕೊಂಡ್ರು. ಕೊನೆಗಳಿಗೇನಲ್ಲಿ ಬಂದು ಪಾದಯಾತ್ರೆನಲ್ಲಿ ಅನಿವಾರ್ಯ ಕಾರಣಗಳಿಗೆಲ್ಲ ಬಂದ್ರು ಅನ್ನೋ ರೀತಿಯ ವದಂತಿಗಳು, ವರದಿಗಳು ಇತ್ತು. ವದಂತಿ ಏನಿಲ್ಲ, ಅವಾಗ ಕೇಂದ್ರದ ವರಿಷ್ಠರುಗಳು ಎರಡು ಪಕ್ಷದವರು ಕೂತು ಚರ್ಚೆ ಮಾಡಿ ಇಲ್ಲ ಇದ್ರಲ್ಲಿ ಭಾಗವಹಿಸಿ, ಇಲ್ಲ ಅಂದ್ರೆ ತಪ್ಪು ಸಂದೇಶ ಹೋಗುತ್ತೆ ಅಂತ ಹೇಳಿದಾಗ ಅದರಿಂದ ಅವತ್ತು ಕೂಡ ಇಲ್ಲ ಇತ್ತು. ಮತ್ತೆ ಪದೇ ಪದೇ ಈ ತರ ಅನ್ನೋದು ನನ್ನ ಉದ್ದೇಶ. ಕೆಲವೊಂದ್ ಕಡೆ ಅಂದ್ರೆ ಇದು ಬೇಕು ಅಂತಾನೆ ಆಗ್ತಿರೋದು ಅಂತ JDS ಯಾರು ಮಾಡ್ತಾ ಇದಾರೋ ಅವ್ರೊಂದ್ ಸ್ವಲ್ಪ ಆಲೋಚನೆ ಮಾಡಿ ತೀರ್ಮಾನಗಳು ತಗೊಂಡ್ರೆ ಈ ತರ ಎಲ್ಲ ಆಗಲ್ಲ. ಓಕೆ, ಅಂದ್ರೆ ಯಾರಿಗೆ ಹೇಳ್ತಿರೋದು ಅಂತ ಇದನ್ನ ತಾವು? ಇಲ್ಲ, ಯಾರು ಈ ಸಂದೇಶ ಈ ತರ ತೀರ್ಮಾನಗಳು ತಗೋತಾರೆ ಟೈಮ್ ಮಾಡಿ ಆಲೋಚನೆ ಮಾಡಿ ಹೊಂದಾಣಿಕೆ ಇದೆ ಅಂತಕ್ಕಂಥದ್ದು ತಲೆಯಲ್ಲಿ ಇಟ್ಕೊಂಡು ಮಾಡಿದ್ರೆ ಟೈಮ್ ಮಾಡಿ ಈ ತರ ಅಭಿಪ್ರಾಯಗಳು ಸೃಷ್ಟಿ ಆಗಲ್ಲ.
ನಿಮ್ಮ ವರಿಷ್ಠರು ಜೆಡಿಎಸ್ ವರಿಷ್ಠರು ರಾಜ್ಯ ಬಿಜೆಪಿ ನಾಯಕರನ್ನ ಯಾರನ್ನು ಕನ್ಸಲ್ಟ್ ಮಾಡದೇನೆ ದೆಹಲಿ ನಾಯಕರ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡ್ರು, ಮೈತ್ರಿ ಮಾಡ್ಕೊಂಡ್ರು ಅವರು ತೀರ್ಮಾನ ಮಾಡಿದ್ರು. ಎಸ್, ಅವತ್ತಿನ ನಿಮ್ಮ ವರಿಷ್ಠ ನಿರ್ಧಾರಗಳೇನಿತ್ತು ಅದು ಇವತ್ತಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಇರುಸು ಮುರುಸಿಗೆ ಮಿತ್ರ ಪಕ್ಷಗಳ ನಡುವೆ ಇರುಸು ಮುರುಸಕ್ಕೆ ಕಾರಣ ಆಗ್ತಿದೆಯಾ ಇವತ್ತಿಗೂ ಅಂತ? ಇಲ್ಲ, ಖಂಡಿತ ಅಲ್ಲೇನ್ ಮೇಲ್ಗಡೆ ಕೇಂದ್ರದಲ್ಲಿ ಯಾವತ್ತೂ ಕೂಡ ಇದು ಸೃಷ್ಟಿಯಾಗಿಲ್ಲ. ಇಲ್ಲಿ ರಾಜ್ಯದಲ್ಲೇ ಇವ್ರು ಸರಿಯಾಗಿ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು. ನಾನು ಇದಕ್ಕೆ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಎರಡು ಪಕ್ಷದ ಒಂದು ಸಮನ್ವಯ ಸಮಿತಿ ಮಾಡಿ ಏನೇ ಒಂದು ತೀರ್ಮಾನ ಆದ್ರೂ ಒಟ್ಟಿಗೆ ತಗೊಳ್ಳೋಂತ ನಿರ್ಣಯಕ್ಕೆ ಬನ್ನಿ, ಅವಾಗ ಈ ತರ ಎಲ್ಲ ಸಮಸ್ಯೆಗಳು ಉದ್ಭವ ಆಗಲ್ಲ ಅಂತ ನನ್ನ ಅಭಿಪ್ರಾಯ. ಯಾಕಂದ್ರೆ ಮಾಧ್ಯಮಗಳಲ್ಲೂ ಇದು ಚರ್ಚೆ ಆಗ್ತಿರೋ ಕಾರಣ ಏನಕ್ಕೆ ಅಂದ್ರೆ, ಸುರೇಶ್ ಬಾಬು ಅವರು ಒಬ್ರು ಮಾತಾಡ್ತಿದಾರೆ ಅನ್ನೋ ಕಾರಣಕ್ಕಲ್ಲ, ಈ ಹಿಂದೆ ಕುಮಾರಸ್ವಾಮಿ ಅವರು ಹಲವು ಬಾರಿ ಇದೇ ಮಾತುಗಳನ್ನ ಮತ್ತೆ ಮತ್ತೆ ಹೇಳಿದ್ದಾರೆ ಕೂಡ. ಇಲ್ಲ, ನಾಳೆ ಕೂತ್ಕೊಂಡು ಅದನ್ನ ಯಾವ ತರ ಮಾಡ್ಬೇಕು ಅನ್ನೋದೊಂದು ತೀರ್ಮಾನ. ಜೆಡಿಎಸ್ ನಾಯಕ ಸುರೇಶ್ ಬಾಬು ಅವರ ಮಾತುಗಳನ್ನ ಕೇಳ್ತಾ ಇದ್ರೆ ಎರಡೂ ಮಿತ್ರ ಪಕ್ಷಗಳಲ್ಲಿ ಹೊಂದಾಣಿಕೆ ಇಲ್ಲ ಅನ್ನೋದು ಸ್ಪಷ್ಟವಾಗ್ತದೆ. ಮೈತ್ರಿ ಮಾಡಿಕೊಂಡಿರುವಂತಹ ನಮ್ಮನ್ನ ಪರಿಗಣಿಸದೆ ರಾಜ್ಯ ಬಿಜೆಪಿ ನಾಯಕರು ಈ ರೀತಿ ಏಕಮುಖವಾದ ತೀರ್ಮಾನಗಳನ್ನ ಕೈಗೊಳ್ತಾ ಇರೋದು ಸರಿಯಲ್ಲ. ಇಂತಹ ಘಟನೆಗಳು ಮತ್ತೆ ಮತ್ತೆ ಮರುಕಳಿಸ್ತಲೇ ಇವೆ ಅನ್ನೋದು ಸುರೇಶ್ ಬಾಬು ಅವರ ಮಾತು. ಇದು ಕೇವಲ ಸುರೇಶ್ ಬಾಬು ಅವರ ಮಾತಲ್ಲ. ಈ ಹಿಂದೆ ಕುಮಾರಸ್ವಾಮಿ ಅವರು ಕೂಡ ರಾಜ್ಯ ಬಿಜೆಪಿ ನಾಯಕರ ಬಗ್ಗೆ ಇದೇ ರೀತಿಯ ಮಾತುಗಳನ್ನ ಆಡಿದ್ರು. ಜೆಡಿಎಸ್ ನಾಯಕರು ಈ ರೀತಿ ಬಹಿರಂಗವಾಗಿ ಅಸಮಾಧಾನವನ್ನ ಹೊರಹಾಕ್ತಾ ಇದ್ರು. ಅದರ ಬಗ್ಗೆ ಕಿಂಚಿತ್ತು ತಲೆ ಕೆಡಿಸಿಕೊಳ್ಳದ ರಾಜ್ಯ ಬಿಜೆಪಿ ನಾಯಕರು ಏಪ್ರಿಲ್ 7ರಂದು ರಾಜ್ಯವ್ಯಾಪಿ ಹೋರಾಟಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ತಿದ್ದಾರೆ. ಬೇಕಿದ್ರೆ ಜೆಡಿಎಸ್ನವರು ಸಪರೇಟ್ ಆಗಿ ಹೋರಾಟ ಮಾಡಿಕೊಳ್ಳಿ ಅಂತಿದ್ದಾರೆ. ಸುರೇಶ್ ಬಾಬು ಅವರು ಹೇಳಿದ ಹಾಗೆ ಈ ವಿಚಾರವಾಗಿ ಸದ್ಯದಲ್ಲೇ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಜೆಡಿಎಸ್ ಪಕ್ಷದ ಆಂತರಿಕ ಸಭೆ ನಡೆಯಲಿದೆ. ಆ ನಂತರದ ಬೆಳವಣಿಗೆಗಳು ಯಾವ ರೀತಿ ಇರಲಿವೆ ಅನ್ನೋದನ್ನ ಕಾದು ನೋಡಬೇಕಿದೆ. ಸರ್ಕಾರದ ವಿರುದ್ಧ ರಾಜ್ಯವ್ಯಾಪಿಯಾಗಿ ಹೋರಾಡ್ತೇವೆ ಎನ್ನುತ್ತಿರುವ ಮಿತ್ರ ಪಕ್ಷಗಳಲ್ಲೇ ಹೀಗೆ ಕಚ್ಚಾಟ, ಪ್ರತಿಷ್ಠೆಯ ಗುದ್ದಾಟ ಶುರುವಾಗಿದೆ. ಮೈತ್ರಿ ಪರಿಸ್ಥಿತಿಯೇ ಹೀಗಿರುವಾಗ ಇವರ ಹೋರಾಟ ಇನ್ನು ಹೇಗಿರುತ್ತೆ ಅನ್ನೋದನ್ನ ಬಿಡಿಸಿ ಹೇಳುವ ಅಗತ್ಯವೇನಿಲ್ಲ ಬಿಡಿ. ಇದಾಗಿತ್ತು ಇವತ್ತಿನ ವಿಶೇಷ. ಇಂಥದ್ದೇ ಹೆಚ್ಚಿನ ವಿಡಿಯೋಗಳನ್ನು ನೋಡೋದಕ್ಕೆ ನಮ್ಮ ಸಂಪಾದಕ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡಿ, ಮತ್ತೆ ನಮ್ಮ ಸಂಪಾದಕ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.